ಹಲೋ ಫ್ರೆಂಡ್ಸ್, ನಮಸ್ತೆ. ನಾ ಸಂಜನಾ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಗ್ರಾಫ್ಟಿಂಗ್ ಅಂದ್ರೆ ಹೈಬಿಸ್ಕಸ್ ಗಿಡಕ್ಕೆ ಗ್ರಾಫ್ಟಿಂಗ್ ಹೇಗೆ ಮಾಡೋದು, ಕಸಿ ಹೇಗೆ ಕಟ್ಟೋದು, ಒಂದೇ ಗಿಡದಲ್ಲಿ ಡಿಫ್ರೆಂಟ್ ಆದ ಕಲರ್ ಕಲರ್ ದಾಸವಾಳ ಹೂವನ್ನ ಹೇಗೆ ಒಂದೇ ಗಿಡದಲ್ಲಿ ಗ್ರೋ ಮಾಡೋದು ಅನ್ನೋದನ್ನ ನಾನು ಈಸಿ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದು ಎರಡು ಮೆಥಡ್ ಅಲ್ಲಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಈ ಒಂದು ದಾಸವಾಳ ಗಿಡದಲ್ಲಿ ರೆಡ್ ಕಲರ್ ಅಲ್ಲಿ ಪಿಂಕ್ ಕಲರ್ ಬಂದಿದೆ, ನೋಡಿದ್ರಲ್ಲ. ಸೊ ಈ ಒಂದು ಕಲರ್ ದಾಸವಾಳ ಹೂವಿನ ಗಿಡಕ್ಕೆ ನಾನು ಬೇರೆ ಬೇರೆ ಕಲರ್ ನಾನು ತೋರಿಸ್ತಾ ಇದ್ದೇನೆ ನೆಕ್ಸ್ಟ್. ಎಲ್ಲದಕ್ಕೂ ಫ್ರೆಂಡ್ಸ್, ನನ್ನ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಇನ್ನು ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಯಾಕೆ ಗೊತ್ತಾ, ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ಈಸಿಯಾಗಿ ನಿಮಗೆ ವಿಡಿಯೋವನ್ನ ಓಪನ್ ಮಾಡ್ಬೋದು. ಓಕೆನಾ? ಸೊ ವಿಡಿಯೋ ಎಂಡವರೆಗೆ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನ ನೋಡ್ತಾ ಫ್ರೆಂಡ್ಸ್, ಹಲವಾರು ವಿಷಯಗಳನ್ನ ಹೇಳ್ತೇನೆ. ಗ್ರಾಫ್ಟಿಂಗ್ ಹೇಗೆ ಮಾಡಬೇಕು ಅಷ್ಟೇ ಅಲ್ಲ, ಗ್ರಾಫ್ಟಿಂಗ್ ಯಾಕೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಈ ಒಂದು ಕಲರ್ ಅನ್ನ ಅಂದ್ರೆ ನೆಕ್ಸ್ಟ್ ಯೆಲ್ಲೋ ಕಲರ್ ಇದೆಯಲ್ಲ, ಈ ಯೆಲ್ಲೋ ಕಲರ್ ಗಿಡಕ್ಕೆ ನಾನು ರೆಡ್ ಕಲರ್ ಮತ್ತೆ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದನ್ನ ನೆಕ್ಸ್ಟ್ ಪುನಃ ತೋರಿಸ್ತೇನೆ. ಈ ಯೆಲ್ಲೋ ಕಲರ್ ದಾಸವಾಳ ಡಬಲ್ ಇದು. ಸೊ ಅದಕ್ಕೆ ನಾನು ಆ ಕಲರ್ ಅನ್ನ ಈ ರೆಡ್ ಕಲರ್ ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೇನೆ. ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಗ್ರಾಫ್ಟಿಂಗ್ ಯಾಕೆ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ ಸ್ನೇಹಿತರೆ. ಗ್ರಾಫ್ಟಿಂಗ್ ಯಾಕೆ ಮಾಡ್ಬೇಕು ಅಂದ್ರೆ, ಬೇರೆ ಬೇರೆ ಊರಿಂದ ನಾವು ಅಥವಾ ಬೇರೆ ದೇಶದಿಂದನೇ, ಸೊ ನೋಡಿ ಇದು ಯೆಲ್ಲೋ ಕಲರ್ ಇಂದ ಮಾಡ್ತಾ ಇದ್ದೀನಿ. ಬೇರೆ ದೇಶದಿಂದ ಅಥವಾ ಬೇರೆ ಊರಿಂದ ನಾವು ಗಿಡವನ್ನ ತಂದು ಅದನ್ನ ನೆಲದಲ್ಲಿ ನೆಟ್ರೆ ಬದುಕೋ ಚಾನ್ಸ್ ಕಡಿಮೆ. ಟೈಮ್ಸ್ ಬದುಕಬಹುದು ಅಥವಾ ಬದುಕದೇನೆ ಇರ್ಬೋದು. ಆದ್ರೆ ಈ ಗ್ರಾಫ್ಟಿಂಗ್ ಅಥವಾ ಕಸಿ ಕಟ್ಟೋದ್ರಿಂದ ಖಂಡಿತವಾಗಿಯೂ ಬದುಕತ್ತೆ, ಹೆಚ್ಚಿನ ವರ್ಷ ಬದುಕತ್ತೆ ಅನ್ನೋ ಒಂದು ಉದ್ದೇಶದಿಂದ ಗ್ರಾಫ್ಟಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮತ್ತೆ ಒಂದೇ ಗಿಡದಲ್ಲಿ ಹಲವಾರು ತರದ ಹೂವನ್ನ ಗ್ರೋ ಮಾಡಬಹುದು, ಅದು ಒಂದು ರೀಸನ್ ಇದೆ. ಓಕೆನಾ? ಸೊ ಫ್ರೆಂಡ್ಸ್, ಈಗ ನಾನು ಆ ಯೆಲ್ಲೋ ಕಲರ್ ದಾಸವಾಳವನ್ನ ಅಂದ್ರೆ ಡಬಲ್ ಕಲರ್ದು, ಡಬಲ್ ಹೂ ಅದು. ಸೊ ಅದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇದರಲ್ಲಿ ಒಂದು 4 ಗಣ್ಣದಷ್ಟು, ಅದು ಈ ಒಂದು ಭಾಗವನ್ನ ಕಟ್ ಮಾಡ್ಕೊಂಡಿರೋ ಭಾಗವನ್ನ ಸಯಾನ್ ಅಂತ ಕರಿತೀವಿ ಇದಕ್ಕೆ. ಸೊ ಇದನ್ನ ನಾವು ಯಾವ ಗಿಡಕ್ಕೆ ಮಾಡ್ತೀವಲ್ಲ ಅದು ಮತ್ತು ಈ ಕಟ್ ಮಾಡಿರೋ ಭಾಗ ಈಕ್ವಲ್ ಆಗಿರ್ಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಇರಬಾರದು ಸ್ನೇಹಿತರೆ. ಅದು ಒಂದು ಇದರ ಒಳಗೆ ಹಾಕ್ಲಿಕ್ಕೆ ಆಗೋ ಅಷ್ಟು ಇರಬೇಕು. ಈಗ ನಾನು ಈ ಒಂದು ಕಲರ್ ದಾಸವಾಳ ಹೂ ಇದೆಯಲ್ಲ, ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೇನೆ. ಮೇಲಿನಿಂದ ಇರುವ ಸ್ವಲ್ಪ ಕಪ್ಪಾಗಿರೋ ಭಾಗವನ್ನ ಕಟ್ ಮಾಡಿ ತೆಕ್ಕೊಂಬಿಡಿ ಅದನ್ನ. ಸೊ ಮೇಲಿನ ಸ್ಕಿನ್ ಏನಿದೆಯಲ್ಲ, ಈಗ ನಾವು ಆಲ್ರೆಡಿ ಸಯಾನ್ ಭಾಗವನ್ನ ಎಷ್ಟು ಉದ್ದಕ್ಕೆ ನಾವು ಅಳತೆ ಮಾಡಿ ಸ್ಕಿನ್ ಅನ್ನ ತೆಗ್ದಿದೀವೋ ಅಷ್ಟೇ ಉದ್ದದಕ್ಕೆ ಅಲ್ಲಿ ಕೂಡ ಈಗ ನಾವು ಯಾವ್ದಕ್ಕೆ ಮಾಡ್ತಾ ಇದ್ವಲ್ಲ ಅದಕ್ಕೆ ಅಷ್ಟೇ ಉದ್ದದಲ್ಲಿ ನೋಡಿ, ಕರೆಕ್ಟ್ ಆಗಿ ಅಷ್ಟೇ ಉದ್ದದಕ್ಕೆ ಅದರ ಒಳಗೆ ಹಾಕ್ಲಿಕ್ಕೆ ಬರೋ ಅಷ್ಟು ಮಧ್ಯದಲ್ಲಿ, ಪೀಸ್ ಆಗಿ ಹೊರಗೆ ಬರಬಾರ್ದು ಅದು. ಸೊ ಹೊರಗೆ ಬರಬಾರ್ದು, ಈ ತರ ಕರೆಕ್ಟ್ ಆಗಿ ಮಿಡಲ್ ಅಲ್ಲಿ ಅದರ ಒಳಗಡೆ ಹಾಕಿ ಗಟ್ಟಿಯಾಗಿ ಇದು ಮಾಡ್ಬೇಕು. ಕರೆಕ್ಟ್ ಆಗಿ ಫಿಲ್ ಆಗ್ಬೇಕು, ಅದು ಕೂತ್ಕೋಬೇಕು. ಅದು ಎಲ್ಲೂ ಏರ್ ಗ್ಯಾಪ್ ಇರಬಾರ್ದು ಸ್ನೇಹಿತರೆ. ಏರ್ ಗ್ಯಾಪ್ ಇರದ ಹಾಗೆ ನೋಡ್ಕೊಳ್ಳಿ. ನೋಡಿ, ಈಗ ನಾನು ಅಲ್ಲಿಯೇ ಮತ್ತೊಂದು ಗಿಡಕ್ಕೆ ಕೂಡ ಅಲ್ಲಿ ಬಿಟ್ಟಿದ್ದೇನೆ. ಇದರ ನೆಕ್ಸ್ಟ್ ಏನು ಗ್ರೋ ಆಗ್ತದಲ್ಲ, ಇದು ಕಲರ್ ಬೇರೆನೆ ಬರುತ್ತೆ. ಟೈಮ್ಸ್ ಸ್ನೇಹಿತರೆ ಬದುಕಬಹುದು, ಕೆಲವೊಂದು ಟೈಮ್ ಬದುಕದೇ ಇರ್ಬೋದು. ಮತ್ತೆ ಹಲವಾರು ತರದ ಗ್ರಾಫ್ಟಿಂಗ್ ಅನ್ನ ಮಾಡ್ತೀವಿ, ಹಲವಾರು ಬೇರೆ ಬೇರೆ ತರದ ಗ್ರಾಫ್ಟಿಂಗ್ ಅನ್ನ ಮಾಡ್ತಾರೆ. ಇದು ಒಂದೇ ತರ ಅಲ್ಲ, ನಾನು ಇದರಲ್ಲಿ ಮತ್ತೊಂದು ತರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ಅಲ್ಲಿ ಚಿಗುರು ಬರೋ ಜಾಗದಲ್ಲಿ ಚೂರು ಬಿಟ್ಟಿದ್ದೇನೆ, ಅಲ್ಲಿ ಸರಿಯಾಗಿ ನೋಡಿ, ಅಲ್ಲಿ ಬಿಟ್ಟು ಇದರ ಮೇಲಿನಿಂದ ಏನಿದೆಯಲ್ಲ ಚಿಗುರು ಬರ್ತಾ ಹೋಗುತ್ತೆ. ಹಾಗೆ ಮೇಲಿನಿಂದ ಒಂದು ಪಾಲಿಥಿನ್ ಕವರ್ ಅನ್ನ ಹಾಕಿ. ಯಾಕೆ ಪಾಲಿಥಿನ್ ಕವರ್ ಹಾಕ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಮಳೆ ಅಥವಾ ಓವರಾದ ಬಿಸಿಲು ಯಾವುದು ತಾಗಬಾರದು ಅನ್ನೋ ಉದ್ದೇಶಕ್ಕೆ ಮೇಲಿನಿಂದ ಕವರ್ ಅನ್ನ ಹಾಕೋದು. ಇದು 1 ತಿಂಗಳು ಬೇಕು ಸ್ನೇಹಿತರೆ. ಇದು ಸ್ವಲ್ಪ ಗ್ರಾಫ್ಟಿಂಗ್ ಇದು ಗ್ರೋ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕೂಡಲೇ ತಕ್ಷಣ ಆಗೋದಿಲ್ಲ. ಇನ್ಫ್ಯಾಕ್ಟ್ ಹೂ ಬರ್ಲಿಕ್ಕೂ ಒಂದು
2-3 ಮಂತ್ಸ್ ಬೇಕಾಗ್ಬೋದು. ಸ್ನೇಹಿತರೆ, ಈಗ ನಾನು ಸೇಮ್ ಕಲರ್ ಯೆಲ್ಲೋ ಕಲರ್ ತಗೊಂಡಿದ್ನಲ್ಲ, ಈಗ ರೆಡ್ ಕಲರ್ ದಾಸವಾಳ ಗಿಡಕ್ಕೆ ಮಾಡ್ತಾ ಇದ್ದೀನಿ. ನೋಡಿ, ನಾನು ಆಚೆ ಈಚೆ ಇರೋದೆಲ್ಲ ರೆಡ್ ಕಲರ್ ಚಿಗುರೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಮೇಲಿನಿಂದ ಕಪ್ಪಾದ ಭಾಗವನ್ನು ಕೂಡ ತೆಗಿತಾ ಇದ್ದೀನಿ. ಸ್ಕಿನ್ ಮೇಲಿರೋ ಸ್ಕಿನ್ ಕೂಡ ತೆಗಿತಾ ಇದ್ದೀನಿ. ಈ ಮೆಥಡ್ ಅಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಳಿ, ಯಾಕೆಂದ್ರೆ ಸ್ವಲ್ಪ ಮಣ್ಣನ್ನ ಅಪ್ಲೈ ಮಾಡಿ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಯಾವ ರೀತಿ ಹೇಗೆ ಮಾಡುದು ಅಂತ ಮುಂದೆ ತೋರಿಸ್ತೇನೆ. ಹಾಗೆ ಸ್ನೇಹಿತರೆ, ಹಲವಾರು ಒಂದೇ ಗಿಡದಲ್ಲಿ ತರತರದ ಹೂವನ್ನ ಕೂಡ ನಾವು ಮಾಡ್ಬೋದು. ಒಂದೇ ಗಿಡದಲ್ಲಿ ಅದು ಕೂಡ ನಾನು ಮಾಡಿದ್ದೀನಿ. ಅದು ಸ್ವಲ್ಪ ಹೂ ಬರ್ಲಿಕ್ಕೆ ಟೈಮ್ ತಗೊಳತ್ತೆ. ಓಕೆನಾ? ನೋಡಿ, ಈಗ ಮಧ್ಯದಲ್ಲಿ ಓಪನ್ ಮಾಡಬೇಕು. ಎಷ್ಟು ಓಪನ್ ಮಾಡಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದ್ನಲ್ಲ, ನಾವು ಎಷ್ಟು ಈ ಸಯಾನ ಭಾಗವನ್ನ ತೆಕ್ಕೊಂಡಿದೀವ, ಒಂದು ಚಿಗುರು ಬರುವಂತ ಜಾಗವನ್ನ ಬಿಟ್ಟು ಫುಲ್ ಅದರ ಒಳಗೆ ಹಾಕ್ಬೇಕು. ಅಲ್ಲಿ ಎಲ್ಲೂ ಕೂಡ ಹಿಂದೆ ಇಳಿದ ಹಾಗೆ ಏರ್ ಗ್ಯಾಪ್ ಮಾತ್ರ ಇರಬಾರ್ದು. ಯಾಕಂದ್ರೆ ನೀರ್ ಏನಾದ್ರೂ ಹೋದ್ರೆ ಬಟ್ ಅಲ್ಲೇ ಹೋದ ಜಾಗದಲ್ಲಿ ಕೊಳೆತು ಹೋಗುತ್ತೆ. ನೋಡಿ, ಎಷ್ಟು ಒಂದು ಚೂರು ಗ್ಯಾಪ್ ಇರದ ಹಾಗೆ, ಸ್ವಲ್ಪ ಕೂಡ ಗಾಳಿ ಏನೂ ಹೋಗದ ಹಾಗೆ ಅಲ್ಲಿ ಫುಲ್ ಟೈಟ್ ಮಾಡಿ ಇಡ್ಬೇಕು. ಈಗ ನೋಡಿ, ಮೇನ್ ಪಾಯಿಂಟ್, ಇಲ್ಲಿ ಸ್ವಲ್ಪ ಮಣ್ಣನ್ನ ನಾನು ಅದೇ ಜಾಗದಲ್ಲಿ ಇಟ್ಟಿದ್ದೇನೆ. ಹಸಿ ಮಣ್ಣನ್ನ ತೆಗೆದು ಅದೇ ಜಾಗದಲ್ಲಿ ಇಟ್ಟು ಪೇಪರ್ ಅಂತ ಪಾಲಿಥಿನ್ ಒಂದು ಕವರ್ ಅನ್ನ ಅಥವಾ ಟೇಪ್ ಅನ್ನ ಕೂಡ ಸುತ್ತಬಹುದು. ನನ್ನ ಹತ್ರ ಟೇಪ್ ಇರ್ಲಿಲ್ಲ, ಸೊ ಈ ತರ ಒಂದು ಪ್ಲಾಸ್ಟಿಕ್ ಇದನ್ನ ಪಾಲಿಥಿನ್ ಕವರ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಅದನ್ನ ಸುತ್ತುತ್ತಾ ಇದ್ದೀನಿ. ಎಲ್ಲೂ ಏರ್ ಗ್ಯಾಪ್ ಇರಬಾರ್ದು. ಗಾಳಿ, ಬೆಳಕು, ನೀರು ಇದಕ್ಕೆ ಹೆಚ್ಚು ಹೋಗಬಾರದು ಈ ಒಂದು ಸಮಯದಲ್ಲಿ. ಓಕೆನಾ? ಕಸಿ ಕಟ್ಟಿದಾಗ ಆ ಚಿಗುರು ಬರುವ ಸಮಯದಲ್ಲಿ ನೀರಂತೂ ಹೋಗ್ಲೇಬಾರದು. ನೀರು ಬಂದ್ರೆ ಕೊಳ್ತು ಹೋಗುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾವು ಆ ಭಾಗವನ್ನ ಟೈಟ್ ಆಗಿ ಕಟ್ತೇವೆ. ಓಕೆನಾ? ನೋಡಿದ್ರಲ್ಲ ಸ್ನೇಹಿತರೆ, ಒಂದೇ ಗಿಡದಲ್ಲಿ ನಾವು ಹಲವಾರು ರೀತಿಯ, ನೋಡಿ, ಈ ಒಂದು ಇದರಲ್ಲಿ ಚಿಗುರು ಬರ್ತಾ ಹೋಗುತ್ತೆ. ಓಕೆನಾ? ಆ ಒಂದು ಭಾಗದಲ್ಲಿ ಚಿಗುರು ಬರುತ್ತದೆ. ಇದು ತಗೊಳ್ಳಿಕ್ಕೆ ಒಂದು 2 ಮಂತ್ಸ್ ಬೇಕು ಸ್ನೇಹಿತರೆ. 1-2 ತಿಂಗಳು ಬೇಕು. ಇನ್ನು ಚಿಗುರು ಬಂದ ಮೇಲೆ ಆ ಒಂದು ಭಾಗವನ್ನ ಈಗ ಎಲ್ಲಿ ಗ್ರಾಫ್ಟ್ ಮಾಡಿದ್ವಿ ಅಲ್ಲಿಂದ ಕಟ್ ಮಾಡಿ ಬೇರೆ ಪಾಟ್ ಅಲ್ಲಿ ನೆಡ್ಬೋದು, ಅಥವಾ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಬೇರೆ ಪಾಟ್ ಅಲ್ಲಿ ಕಟ್ ಮಾಡಿ ನೆಟ್ಟಿದ್ರೆ ಅದು ಚಿಕ್ಕದಿಂದ ಗಿಡ ದೊಡ್ಡದಾಗ್ತಾ ಹೋಗುತ್ತೆ. ಹೂ ಜಾಸ್ತಿ ಬರ್ಲಿಕ್ಕೆ ಕಾರಣ ಆಗುತ್ತೆ. ಇದೇ ಗಿಡದಲ್ಲಿದ್ರೆ ಹೂ ಸ್ವಲ್ಪ ಕಡಿಮೆ ಬರುತ್ತೆ. ಯಾಕೆ ಗೊತ್ತಾ? ಒರಿಜಿನಲ್ ಗಿಡದ ಹೂ ಮತ್ತು ಈ ಗಿಡ ಎರಡೂ ಗೊಬ್ಬರ ಹಾಕಿದ್ದು ಶೇರ್ ಆಗ್ಬಿಡತ್ತಲ್ಲ. ಸೊ ಹಾಗಾಗಿ ಅದನ್ನ ಕಟ್ ಮಾಡಿ ಬೇರೆ ಕಡೆ ನೆಡಿ, ಮತ್ತೊಂದು ಬಾಟಲ್ ನೆಟ್ರೆ ಒಳ್ಳೆ ಹೂ ಬರುತ್ತೆ ಸ್ನೇಹಿತರೆ. ಓಕೆನಾ? ಸ್ನೇಹಿತರೆ, ನಾನು ತೋರಿಸಿರೋದು ಇಲ್ಲಿ 2 ಮೆಥಡ್ಗಳನ್ನ ತೋರಿಸಿದೆ. ಓಕೆ, ಇನ್ನು ಹಲವಾರು ರೀತಿಯ ಮೆಥಡ್ ಇದೆ. ಅಂಡ್ ಹಣ್ಣಿನ ಗಿಡಕ್ಕೆ ಬೇರೆ ತರ ಕಸಿ ಕಟ್ಟುದನ್ನ ಮಾಡುತ್ತೀವಿ. ಸೊ ಹೂವಿನ ಗಿಡಕ್ಕೆ ಬೇರೆ ಬೇರೆ ತರ, ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ರೀತಿಯ ಹೂಗಳನ್ನ ಕಸಿ ಕಟ್ಟೋದು, ಗ್ರಾಫ್ಟಿಂಗ್ ಅನ್ನ ಮಾಡ್ತೇವೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಗ್ರಾಫ್ಟಿಂಗ್ ಅಥವಾ ಕಸಿ ಕಟ್ಟೋದನ್ನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಇದರಲ್ಲಿ 2 ಮೆಥಡ್ ಅನ್ನ ತೋರಿಸಿದೆ. ನಮ್ಮ ಮುನ್ನಿ ಕೂಡ ನನ್ನ ಜೊತೆ ಯಾವಾಗ್ಲೂ ಇರ್ತದೆ ನನ್ನ ಗಾರ್ಡನ್ ಅಲ್ಲಿ. ಸ್ನೇಹಿತರೆ, ನಾನು ಎಷ್ಟು ತನ ಇರ್ತೀನೋ ಗಾರ್ಡನ್ ಅಲ್ಲಿ ಅಷ್ಟೋ ತನಕನೂ ಅದಿರುತ್ತೆ. ಪ್ರಾಣಿಗಳು ಕೂಡ ಪ್ರಕೃತಿ ಪ್ರಿಯರೇ ಅಲ್ವಾ ಸ್ನೇಹಿತರೆ? ಎಸ್ ಫ್ರೆಂಡ್ಸ್, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಫ್ರೆಂಡ್ಸ್, ನಾನು ಮುಂದಿನ ನೆಕ್ಸ್ಟ್ ಮಂತ್ ಅಲ್ಲಿ ಅಥವಾ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರೀತಿಯ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ. ಸಮಟೈಮ್ಸ್ ಈಗ ನವರಾತ್ರಿ ಬಂತು, ನವರಾತ್ರಿದಲ್ಲಿ ವಿಶೇಷವಾದ ವಿಡಿಯೋಗಳನ್ನ ನಾನು ಹಾಕ್ತೀನಿ. ಎಲ್ಲೂ ಮಿಸ್ ಮಾಡದೆ ನೀವು ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಆಲ್ರೆಡಿ ನಾನು ಹತ್ತಿರ 5,000 ಸಬ್ಸ್ಕ್ರೈಬರ್ಸ್ ನನಗೆ ಒದಗಿಸಿಕೊಟ್ಟಿದ್ದೀರಾ. ಎಲ್ಲವೂ ನಿಮ್ಮಿಂದ ಸಾಧ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಲಾಸ್ಟ್ ಮಂತ್ ಅಂದ್ರೆ ಈ ಒಂದು ತಿಂಗಳಲ್ಲಿ ಯಾವ ರೀತಿ ಗೊಬ್ಬರ ಹಾಕಿದ್ದೆ, ಹಸುವಿನ ಸಗಣಿಯನ್ನ ಫರ್ಟಿಲೈಸರ್ ಮಾಡಿ ಹಾಕಿದ್ದೆ ಅನ್ನೋದನ್ನ ಈ ವಿಡಿಯೋವನ್ನ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ನೋಡದಿದ್ರೆ ದಯವಿಟ್ಟು ನೋಡಿ. ಹಸಿ ಸಗಣಿಯನ್ನ ಯಾವ ರೀತಿ ಗೊಬ್ಬರವನ್ನಾಗಿ ಮಾಡಿ ಫರ್ಟಿಲೈಸರ್ ಅನ್ನಾಗಿ ಗಿಡಕ್ಕೆ ಹಾಕಿದ್ದೀನಿ ಅನ್ನೋದನ್ನ ತೋರಿಸಿದ್ದೀನಿ. ಆಲ್ರೆಡಿ ನಾನು ನನ್ನ ಚಾನಲ್ ನಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್, ಒಂದ್ ಸ್ವಲ್ಪ ಗಿಡಗಳಿಗೆ ಶ್ರಮ ಹಾಕಿ ಮತ್ತೆ ಒಂದಿಷ್ಟು ಟೈಮು ಗಿಡಕ್ಕೆ ಕೊಟ್ರೆ ಖಂಡಿತ ಗಿಡದಲ್ಲಿ ಹೂ ಬರೋದು ಏನೂ ಮೋಸ ಇಲ್ಲ ಸ್ನೇಹಿತರೆ. ಅಷ್ಟು ಹೂ ಬಂದಿದೆ ನೋಡಿ. ನನ್ನ ಪ್ರತಿದಿನದ ಹೂ ಇವಿಷ್ಟು. ಖಂಡಿತ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ.
ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ, ಮಾಡೋ ಕೆಲಸ ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ಮಹಾಲಯ ಅಮಾವಾಸ್ಯೆ ಬಂತು, ಹಾಗೆ ನವರಾತ್ರಿ ಕೂಡ ಸ್ಟಾರ್ಟ್ ಆಯ್ತು. ಮಹಾಲಯ ಯಾಕಂತ ಹೇಳಿದ್ರೆ ನಮ್ಮ ಅಮ್ಮನ ನೆನಪಾಯ್ತು ನನಗೆ. ಪ್ರತಿ ದಾಸವಾಳ ಹೂವು ಬಿಟ್ಟಾಗ ಅಮ್ಮನಿಗೆ ತುಂಬಾ ಇಷ್ಟ ದಾಸವಾಳ ಹೂವು ಅಂದ್ರೆ. ಸೊ ಯಾಕೋ ತುಂಬಾ ನೆನಪಾಗ್ತಾ ಇದೆ. ಅಮ್ಮ ಇಲ್ಲದೆ ನನಗೆ 17 ವರ್ಷ ಆಗೋಯ್ತು, ಯಾಕೋ ನೆನಪಾಯ್ತು ನನಗೆ. ಎನಿವೇ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಶೇಷವಾದ ವಿಷಯದೊಂದಿಗೆ.